ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಫ್ರೆಂಡ್ಸ್, ನಾನಿವತ್ತು ಇನ್ನೊಂದು ಫ್ಲವರ್ ಡಿಸೈನ್ ಜೊತೆ ಬಂದಿದ್ದೀನಿ. ನೋಡಿ, ತುಂಬ ಚೆನ್ನಾಗಿದೆ ನೋಡಿ. ಆ್ಯಕ್ಚುಲಿ ನಾನು ಇದು ಬೀಡ್ಸನ್ನು ಮಿಡಲಲ್ಲಿ ಹಾಕಿರೋದಷ್ಟೇ. ಹೇಗೆ ಕಾಣಿಸುತ್ತೆ ನೋಡುವ ಅಂದ್ಕೊಂಡು ತುಂಬ ಚೆಂದ ಕಾಣ್ತಾ ಉಂಟು ನೋಡಿ. ಇದು ಗಮ್ ಮಾಡಬೇಕು, ಇಲ್ಲ ನೀವು ಯಾವ ಥರ ಬೀಡ್ಸ್ ಬೇಕಾದರೂ ಹಾಕಿದ್ರೂ ಆಗ್ತದೆ. ಓಕೆ, ವಿಡಿಯೋ ಸ್ಟಾರ್ಟ್ ಮಾಡೋಣ ಹೇಗೆ ಮಾಡೋದಂತ. ಮತ್ತು ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಪ್ಲೀಸ್ ಫ್ರೆಂಡ್ಸ್, ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಹೊಸ ಹೊಸ ಡಿಸೈನ್ಸ್ ತರಲಿಕ್ಕೆ ನನಗೆ ಇಂಟ್ರೆಸ್ಟ್ ಬರ್ತದೆ ನೀವು ಸಪೋರ್ಟ್ ಮಾಡಿದ್ರೆ. ಸೊ ಡಿಸೈನ್ ಹೇಗಿದೆ ಅಂತ ಕಮೆಂಟ್ ಮಾಡಿ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಓಕೆ, ವಿಡಿಯೋ ಸ್ಟಾರ್ಟ್ ಮಾಡೋಣ. ಓಕೆ, ವಿಡಿಯೋ ಸ್ಟಾರ್ಟ್ ಮಾಡುವ. ನಾನಿಲ್ಲಿ ಈ ಥರ ರಿಂಗ್ ಬೀಡ್ಸ್ ತೊಗೊಂಡಿದ್ದೀನಿ. ನೀಡಲ್ ಬಂದು ನಾನಿವತ್ತು 11 ನಂಬರ್ ತೊಗೊಂಡಿದ್ದೀನಿ. ಥ್ರೆಡ್ ಬಂದು 6 ಎಳೆ ದಾರ ತೊಗೊಂಡಿದ್ದೀನಿ. ಸೊ ಇಲ್ಲಿ ಫಸ್ಟು ಈ ರೀತಿ ಥ್ರೆಡ್ ಹಾಕ್ಕೊಂಡು ಇದನ್ನು ನಾಟ್ ಹಾಕ್ಕೊಳ್ಳಿ. ನೆಕ್ಸ್ಟು ಈ ಗ್ಯಾಪಲ್ಲಿ ಸ್ವಲ್ಪ ಹೇಗೆ ಎಳೆದು ಈ ಗ್ಯಾಪಲ್ಲಿ ನೀಡಲ್ ತಗೊಂಡು ಹೀಗೆ ಚೈನ್ ಹಾಕ್ಕೊಂಡು ನೆಕ್ಸ್ಟು ಪೂರ್ತಿ ಸಿಂಗಲ್ ಕ್ರೋಶ ಹಾಕ್ಕೊಳ್ಳಿ. ಈ ರೀತಿ 1 2 3 ಇದೇ ರೀತಿ ಒಟ್ಟು ಟೋಟಲ್ಲು ಫುಲ್ಲು 20 ಸಿಂಗಲ್ ಕ್ರೋಶ ಹಾಕೋಬೇಕು. ಓಕೆ, ರಿಂಗ್ ಫುಲ್ಲು 20 ಚೈನ್ ಹಾಕ್ಕೊಳ್ಳಿ. ಓಕೆ ನೋಡಿ, 20 ಚೈನು ಕಂಪ್ಲೀಟ್ ಆದಮೇಲೆ 20 ಸಿಂಗಲ್ ಕ್ರೋಶ ಆದಮೇಲೆ ಇಲ್ಲಿ ಸ್ಟಾರ್ಟಿಂಗ್ ಚೈನಲ್ಲಿ ನೀಡಲ್ ತಗೊಂಡು ಥ್ರೆಡ್ ತೊಗೊಂಡು ಇಲ್ಲಿ ಸ್ಟ್ರಿಪ್ ಸ್ಟಿಚ್ ಮಾಡ್ಕೋಬೇಕು. ಓಕೆ, ನೆಕ್ಸ್ಟ್ ಇಲ್ಲಿಂದ 1 2 3 ಚೈನ್ ಹಾಕಿ ಮತ್ತು ಪಕ್ಕದ ಚೈನಿಗೆ ಡಬಲ್ ಕ್ರೋಶ. ಓಕೆ, ಡಬಲ್ ಕ್ರೋಶ ಆದಮೇಲೆ ನೀಡಲ್ ಮೇಲೆ ಥ್ರೆಡ್ ತೊಗೊಂಡು ಇದೆರಡು ಡಬಲ್ ಕ್ರೋಶಗಳ ಮಧ್ಯ ನೀಡಲ್ ತೊಗೊಂಡು ಹೀಗೆ ಫುಲ್ ಡಬಲ್ ಕ್ರೋಶ ಮಾಡೋದಲ್ಲ, ಈ ಥ್ರೆಡ್ ತೊಗೊಂಡು ಹೀಗೆ ಒಂದು ಕಡೆಯಿಂದ ಸೇರಿಸ್ಕೊತ ಬನ್ನಿ. ಒಟ್ಟು 10 ಸರಿ ಮಾಡ್ಕೊಳ್ಳಿ. ಮತ್ತು ನೀಡಲ್ ಮೇಲೆ ಥ್ರೆಡ್ ತೊಗೊಳ್ಳಿ, ಇಲ್ಲಿ ಒಳಗೆ ಹೋಗಿ ಮತ್ತು ಹೀಗೆ ಥ್ರೆಡ್ ತಂದು ಇಲ್ಲಿ ಜೋಡಿಸಿ. ಇದನ್ನು ಆಮೇಲೆ ತೊಗೋಬೇಕು, ಕೊನೆಗೆ ಥ್ರೆಡ್ಡು ಹೊರಗೆ ತೆಗಿಲಿಕ್ಕೆ. 2 3 4 5 6 7. ನಾನೊಂದು 10 ಸರಿ ಹಾಕ್ಕೊಳ್ತೇನೆ. ನಿಮಗೆ ಜಾಸ್ತಿ 8 ಆಯಿತು, 9 ಆಯಿತು ಗೊತ್ತಾಗಲಿ. ನಿಮಗೆ ಎಷ್ಟು ಸರಿ ಆಗ್ತದೆ, ಇನ್ನೂ ಜಾಸ್ತಿ ಹಾಕಲಿಕ್ಕಾದರೆ ಹಾಕ್ಕೋಬೋದು ಆಯಿತಾ.
ಓಕೆ, ಇದಿಷ್ಟು ಥ್ರೆಡ್ಡಲ್ಲಿ ಜೋಡಿಸ್ಕೊಂಡಿದ್ದೀರಲ್ವ, ಇಷ್ಟು ಥ್ರೆಡ್ಡಲ್ಲೂ ಈ ಥ್ರೆಡ್ಡನ್ನು ಹೊರಗೆ ತೆಗಿಬೇಕು. ಓಕೆ, ನೋಡಿ ನಿಧಾನವಾಗಿ ತೆಗೀರಿ, ಸ್ವಲ್ಪ ಕಷ್ಟ ಆಗ್ಬೋದು. ಓಕೆ, ನೋಡಿ ಈಗ ಸ್ವಲ್ಪ ಈ ಥ್ರೆಡ್ಡು, ಈ ಕೈಯಲ್ಲಿ ಹಿಡ್ಕೊಂಡಿರೋ ಥ್ರೆಡ್ ಸ್ವಲ್ಪ ಲೂಸ್ ಬಿಟ್ಕೊಂಡು ಇದನ್ನು ಸ್ವಲ್ಪ ನೀಟಾಗಿ ಹೀಗೆ ಫ್ರಿಲ್ ಮಾಡ್ಕೊಳ್ಳಿ. ಹೀಗೆ ಸ್ವಲ್ಪ ಎಳೆದ್ರೆ ಎಲ್ಲ ಕಡೆ ಸ್ಪ್ರೆಡ್ ಆಗ್ತದೆ ಅದು. ಓಕೆ, ನೆಕ್ಸ್ಟ್ ಇಲ್ಲಿ ಒಂದು ಲಾಕ್ ಮಾಡಿ ಸಿಂಗಲ್ ಕ್ರೋಶ ಹಾಕಿ. ನೆಕ್ಸ್ಟ್ ಮತ್ತೆ ಇಲ್ಲಿ ಒಂದು ಚೈನ್ ಹಾಕ್ಕೊಂಡು ಕ್ರೋಶದ ಮೇಲೆ ಟೂ ಟೈಮ್ಸ್ ಥ್ರೆಡ್ ತೊಗೊಂಡು ಇದ್ರ ಪಕ್ಕದ ಚೈನಲ್ಲಿ ತ್ರಿಬಲ್ ಕ್ರೋಶ ಮಾಡ್ಕೋಬೇಕು. ತ್ರಿಬಲ್ ಕ್ರೋಶ ಹೇಗೆ ಅಂದರೆ 2 ಚೈನ್ ಮತ್ತು 2 ಚೈನ್ ಮತ್ತು ಈ 2 ಲೈನಲ್ಲಿ ಥ್ರೆಡ್. ಓಕೆ, ನೆಕ್ಸ್ಟ್ ಇಲ್ಲಿಂದ 1 2 3 4 ಚೈನ್ ಹಾಕಿ ಈ ಗ್ಯಾಪಲ್ಲಿ ಒಂದು ಸಿಂಗಲ್ ಕ್ರೋಶ ಮಾಡ್ಕೊಳ್ಳಿ. ಇಲ್ಲಿ ಪೀಕೋ ಡಿಸೈನು ರೆಡಿ ಆಗ್ತದೆ. ಓಕೆ, ನೆಕ್ಸ್ಟ್ ಮತ್ತೆಲ್ಲ ಈ ಗ್ಯಾಪಲ್ಲಿ ಹೀಗೆ ಸಿಂಗಲ್ ಕ್ರೋಶ ಹಾಕ್ಕೊತ ಹೋಗಬೇಕು. 1 2 3 4 ಮತ್ತು 5. ಓಕೆ, 5 ಸಿಂಗಲ್ ಕ್ರೋಶ ಆದಮೇಲೆ ಇದರ ಪಕ್ಕದ ಚೈನಲ್ಲಿ ಇಲ್ಲಿ ಲಾಕ್ ಮಾಡ್ಕೊಳ್ಳಿ. ಸಿಂಗಲ್ ಕ್ರೋಶ ಹಾಕಿ ಹೀಗೆ ಲಾಕ್ ಮಾಡಿದ್ರೆ ಡಿಸೈನು ರೆಡಿ ಆಯಿತು. ನೋಡಿ ಎಷ್ಟು ನೀಟಾಗಿ ಬಂದಿದೆ. ನೆಕ್ಸ್ಟ್ ಮತ್ತೆ ಇದೇ ಡಿಸೈನೇ ಇಲ್ಲಿ ರಿಪೀಟ್ ಆಗ್ತಾ ಹೋಗುತ್ತೆ ನೆಕ್ಸ್ಟ್ ಎಲ್ಲನೂ. ಮತ್ತು ಇಲ್ಲಿ 1 2 3 ಚೈನ್ ಹಾಕ್ಕೊಂಡು ನೆಕ್ಸ್ಟ್ ಚೈನಲ್ಲಿ ಡಬಲ್ ಕ್ರೋಶ ಮಾಡ್ಕೊಳ್ಳಿ. ಒಂದು ಚೈನು ಸ್ಕಿಪ್ ಮಾಡಬೇಡಿ, ಮತ್ತೆ ನೋಡ್ಕೊಂಡು ಹಾಕ್ಕೊಳ್ಳಿ. ನೋಡಿ ಹೀಗೆ ಆಗ್ತದೆ. ನೆಕ್ಸ್ಟ್ ಇಲ್ಲಿ ನೀಡಲ್ ಮೇಲೆ ಥ್ರೆಡ್ ತೊಗೊಂಡು ಈ ಗ್ಯಾಪಲ್ಲಿ ಹೀಗೆ ಥ್ರೆಡ್ ತೊಗೊಳ್ತಾ ಬನ್ನಿ. 1 2 3 ಒಟ್ಟು 10 ತಗೊಳ್ಳಿ. ಓಕೆ, 10. ಓಕೆ, ನೆಕ್ಸ್ಟ್ ಇಲ್ಲಿಂದ ಥ್ರೆಡ್ ಹೀಗೆ ಇದರಲ್ಲಿ ಹೊರಗೆ ತಗೊಳ್ಳಿ. ಥ್ರೆಡ್ ಹೊರಗೆ ತಂದ ಮೇಲೆ ಮತ್ತೆ ಇಲ್ಲಿ ಲಾಕ್ ಮಾಡಿ ನೆಕ್ಸ್ಟ್ 1 ಚೈನ್ ಹಾಕಿ ಇಲ್ಲಿಂದ ಕ್ರೋಶದ ಮೇಲೆ 2 ಟೈಮ್ಸ್ ಥ್ರೆಡ್ ತಗೊಂಡು ಪಕ್ಕದ ಚೈನಲ್ಲಿ ಲಾಕ್ ಮಾಡಿಕೊಂಡು ತ್ರಿಬಲ್ ಕ್ರೋಶ ಮಾಡ್ಕೊಳ್ಳಿ. ನೆಕ್ಸ್ಟು ಮತ್ತು ಇಲ್ಲಿಂದ 1 2 3 4 ಚೈನ್ ಹಾಕಿ ಈ ಗ್ಯಾಪಲ್ಲಿ ಒಂದು ಸಿಂಗಲ್ ಕ್ರೋಶ ಹಾಕಿ ಪೀಕೋ ಡಿಸೈನ್ ಮಾಡಿಕೊಂಡು ನೆಕ್ಸ್ಟ್ ಇಲ್ಲಿಂದ 5 ಸಿಂಗಲ್ ಕ್ರೋಶ ಹಾಕ್ಕೊಳ್ಳಿ. Four, 5. ನೆಕ್ಸ್ಟು ಪಕ್ಕದ ಚೈನಲ್ಲಿ ಲಾಕ್ ಮಾಡ್ಕೊಳ್ಳಿ. ಮತ್ತು ಇಲ್ಲಿಂದ
ಡಿಸೈನು ಕಂಟಿನ್ಯೂ ಆಗುತ್ತೆ. ಇದು ಹೇಗೆ ಮಾಡಿದ್ರು ಇದೇ ರೀತಿ ಎಲ್ಲ ಡಿಸೈನು ಕಂಟಿನ್ಯೂ ಆಗುತ್ತೆ. ಹೀಗೆ ಕಂಟಿನ್ಯೂ ಮಾಡ್ಕೊಳ್ಳಿ. 2 3 ನೋಡಿ, ಪೂರ್ತಿ ಫಿನಿಶ್ ಆಯಿತು. ಕೊನೆಗೆ ಇಲ್ಲಿ ಲಾಕ್ ಮಾಡಿದ್ರೆ ಆಯಿತು. ಬ್ಯಾಕ್ ಸೈಡು ಥ್ರೆಡ್ಡನ್ನೆಲ್ಲ ಸ್ವಲ್ಪ ಗಮ್ ಮಾಡಿ ನೀಟಾಗಿ. ಬೇಕಂದರೆ ಈ ರೀತಿ ಬೀಡ್ಸು ಹೀಗೆ ಹಾಕಿ ಗಮ್ ಮಾಡಿಕೊಂಡ್ರೆ ಆಗ್ತದೆ. ಓಕೆ ನೋಡಿ, ನಾನು ಹೀಗೆ ಅಟ್ಯಾಚ್ ಮಾಡಿದ್ದೇನೆ. ನೀವು ಪೂರ್ತಿ ಸಾರಿಗೂ ಕೂಡ ಹೀಗೆ ಈ ರೀತಿ ಬ್ಯಾಕ್ ಸೈಡಲ್ಲಿ ಸ್ಟಿಚ್ ಹಾಕಿ ಅಟ್ಯಾಚ್ ಮಾಡಿದ್ರೆ ಗ್ಯಾಪ್ ನೋಡಿ, ಇಷ್ಟು ಗ್ಯಾಪ್ ಕೊಟ್ಟರೆ ತುಂಬ ಚೆನ್ನಾಗಿರುತ್ತೆ. ಸಖತ್ತಾಗಿ ಕಾಣಿಸ್ತಾ ಇದೆ ನೋಡಿ. ಸೊ ವಿಡಿಯೋ ಇಷ್ಟ ಆಯಿತು ಅನ್ಕೋತೀನಿ. ಥ್ಯಾಂಕ್ ಯು. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಡಿಸೈನ್ ಹೇಗಿದೆ ಅಂತ ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡೇ ಇರೋರು ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.